ಪಶು ಆಸ್ಪತ್ರೆಗಿದೆ, ಆದರೆ ಕೊಠಡಿಗಳು ನಾಟ್ ಇನ್ ಯೂಸ್. ಯಾಕೆಂದರೆ ಈಗಾಗಲೇ ಅಧಿಕಾರಿಗಳ ನಿರ್ಲಕ್ಷ್ಯಕ್ಕೆ ಪಾಳು ಬಿದ್ದ ಪಶು ಚಿಕಿತ್ಸಾ ಕೊಠಡಿಗಳು. ಹಾವೇರಿ ಜಿಲ್ಲೆಯ ವ್ಯವಸ್ಥೆ ಇದು. ಹಾವೇರಿ ಜಿಲ್ಲೆಯಲ್ಲಿ ಈ ರೀತಿಯಾದಂತಹ ಅವ್ಯವಸ್ಥೆ ಇದೆ. ಅಧಿಕಾರಿಗಳ ನಿರ್ಲಕ್ಷ್ಯಕ್ಕೆ ಪಾಳು ಬಿದ್ದ ಪಶು ಚಿಕಿತ್ಸಾ ಕೊಠಡಿಗಳು. ಹಾವೇರಿ ಜಿಲ್ಲಾ ಕೇಂದ್ರದಲ್ಲಿರುವಂತಹ ಪಶು ಆಸ್ಪತ್ರೆ ಕೊಠಡಿಗಳು ಯಾರು ಯೂಸ್ ಮಾಡ್ತಾ ಇಲ್ಲ. ಅವಶ್ಯಕತೆ ಇದ್ದರೂ ಸಹಿತ ಅಧಿಕಾರಿಗಳು ಬಳಕೆ ಮಾಡಿಕೊಳ್ತಾ ಇಲ್ಲ. ಬಳಕೆಯಾಗದೆ ಹಾಗೆ ಬಿದ್ದಿವೆ 10 ಪಶು ಚಿಕಿತ್ಸಾ ಕೊಠಡಿಗಳು. ಹಾವೇರಿ ಜಿಲ್ಲಾ ಕೇಂದ್ರದಲ್ಲಿ ಇರುವುದು ಇದೊಂದೇ ಪಶು ಆಸ್ಪತ್ರೆ. ಆ ಒಂದು ಪಶು ಆಸ್ಪತ್ರೆಯಲ್ಲಿ 10 ಕೊಠಡಿಗಳು ಹಾಗೆ ಬಿದ್ದಿವೆ. ಚಿಕಿತ್ಸೆಗಾಗಿ ದಿನನಿತ್ಯ ನೂರಾರು ಜಾನುವಾರುಗಳು ಆಸ್ಪತ್ರೆಗೆ ಬರ್ತವೆ. ಕೊಠಡಿಗಳ ಅವಶ್ಯಕತೆ ತುಂಬ ಇರುತ್ತೆ, ಆದರೂ ಕೂಡ ಇವರು ಅದನ್ನು ಉಪಯೋಗಿಸ್ಕೊಳ್ತಾ ಇಲ್ಲ. ಪಶು ಆಸ್ಪತ್ರೆಯ ಅಧಿಕಾರಿಗಳೇ ಯಾಕಿಷ್ಟು ನಿರ್ಲಕ್ಷ್ಯವನ್ನು ವಹಿಸ್ತಾ ಇದ್ದಾರೆ? ಕೊಠಡಿಯಿಂದ ಕೊಠಡಿಗೆ ಓಡಾಡಲು ಪಶು ವೈದ್ಯರಿಗೆ ಏನಾದರೂ ಕಷ್ಟನಾ? ಅಧಿಕಾರಿಗಳೇ ಇರುವ ಕೊಠಡಿಗಳನ್ನು ಬಳಸದಿರಲು ಕಾರಣ ಆದರೂ ಏನು ಹೇಳಬೇಕು ನೀವಲ್ವಾ? ಮುಖ್ಯವಾಗಿ ಇದು ಹಾವೇರಿಯ ಜಿಲ್ಲೆ ಕೇಂದ್ರದಲ್ಲಿರುವಂತಹ ಪಶು ಆಸ್ಪತ್ರೆ ಕೊಠಡಿಗಳು. ಅಲ್ಲಿ 10 ಕೊಠಡಿಗಳನ್ನು ಯೂಸ್ ಮಾಡ್ತಾ ಇಲ್ಲ. ಅಧಿಕಾರಿಗಳೇ ಇರಬೇಕಾದಂತಹ ಕೊಠಡಿಗಳು ಸಹಿತ ಯೂಸ್ ಮಾಡ್ತಾ ಇಲ್ಲ. ಮುಖ್ಯವಾಗಿ ಜಾನುವಾರುಗಳು ದಿನಕ್ಕೆ ಸಾಕಷ್ಟು ಬರ್ತವೆ, ಅದಕ್ಕೆ ಚಿಕಿತ್ಸೆ ನೋಡಬೇಕು. ಆ ಒಂದು ಸಂದರ್ಭದಲ್ಲೂ ಕೂಡ ಇವರು ನಿರ್ಲಕ್ಷ್ಯವನ್ನು ತೋರಿಸ್ತಾ ಇದ್ದಾರೆ. ಪಶು ಆಸ್ಪತ್ರೆ ಇದೆ, ಆದರೆ ಕೊಠಡಿಗಳು ಮಾತ್ರ ಇವರು ಯೂಸ್ ಮಾಡ್ತಾ ಇಲ್ಲ. ಹಾಗಾದರೆ ಅಧಿಕಾರಿಗಳು ವೈದ್ಯರು ಅಲ್ಲಿ ಏನು ಮಾಡ್ತಾ ಇದ್ದಾರೆ? 10 ಕೊಠಡಿಗಳನ್ನು ಸಹಿತ ಇವರು ಯೂಸ್ ಮಾಡಲಾರ್ದೆ ಸುಮ್ಮನೆ ಖಾಲಿ ಬಿಟ್ಟಿದ್ದಾರೆ ಅಂತಂದರೆ ಇವರೆಲ್ಲ ಇಷ್ಟರ ಮಟ್ಟಿಗೆ ಯಾಕೆ ನಿರ್ಲಕ್ಷ್ಯತನವನ್ನು ತೋರಿಸ್ತಾ ಇದ್ದಾರೆ? ಹಾವೇರಿನಲ್ಲಿ ಇರುವಂತಹದ್ದು ಇದು ಒಂದೇ ಪಶು ಆಸ್ಪತ್ರೆ. ಇರುವಂತಹ ಒಂದು ಪಶು ಆಸ್ಪತ್ರೆ ಕೂಡ ಈ ಒಂದು ರೀತಿಯಲ್ಲಿ ಈ ಗತಿ ಬಂದರೆ ಹೇಗೆ ಅನ್ನುವಂತಹ ರೀತಿಯಲ್ಲಿ ಸಾರ್ವಜನಿಕರು ಕೂಡ ಈಗಾಗಲೇ ಪ್ರಶ್ನೆಯನ್ನು ಮಾಡ್ತಾ ಇರುವಂಥದ್ದು. ಅವಶ್ಯಕತೆ ಇದ್ದರೂ ಕೂಡ ಅಧಿಕಾರಿಗಳು ಅಲ್ಲಿರುವಂತಹ ಕೊಠಡಿಗಳನ್ನು ಬಳಕೆ ಮಾಡಿಕೊಳ್ತಾ ಇಲ್ಲ. 10 ಕೊಠಡಿಗಳು ಸುಮ್ಮನೆ ಖಾಲಿ ಬಿದ್ದಿವೆ. ಅದರ ಜೊತೆಗೆ ಹಾವೇರಿ ಜಿಲ್ಲಾ ಕೇಂದ್ರದಲ್ಲಿ ಇರುವುದು ಇದೊಂದೇ ಪಶು ಆಸ್ಪತ್ರೆ ಅಂತ ಹೇಳ್ತಾ ಇದ್ದಾರೆ. ಚಿಕಿತ್ಸೆಗಾಗಿ ದಿನನಿತ್ಯ ಸಾಕಷ್ಟು ಜಾನುವಾರುಗಳು ಆಸ್ಪತ್ರೆಗೆ ಬರ್ತವೆ, ಪ್ರಾಣಿಗಳು ಬರ್ತವೆ. ಅದಕ್ಕೋಸ್ಕರ ಒಂದು ಚಿಕಿತ್ಸೆ ನೀಡೋದಕ್ಕೋಸ್ಕರ ಆಗಲಿ ಈ ಒಂದು ಕೊಠಡಿಗಳನ್ನು ಯೂಸ್ ಮಾಡ್ಕೊಳ್ತಾ ಇಲ್ಲ. ಅಧಿಕಾರಿಗಳೇ ಇರಬೇಕಾದಂತಹ ಕೊಠಡಿಗಳನ್ನು ಅಧಿಕಾರಿಗಳು ಯೂಸ್ ಮಾಡಲಾರ್ದ ನಿರ್ಲಕ್ಷ್ಯತನವನ್ನು ತೋರಿಸ್ತಾ ಇದ್ದಾರೆ. ಪಶು ಆಸ್ಪತ್ರೆ ಅಧಿಕಾರಿಗಳಿಗೆ ಇಷ್ಟೊಂದು ನಿರ್ಲಕ್ಷ್ಯತನವನ್ನು ಯಾಕೆ ತೋರಿಸ್ತಾ ಇದ್ದಾರೆ? ಅಷ್ಟು ಕಡೆಗಣನೆ ಯಾಕೆ ಮಾಡ್ತಾ ಇದ್ದಾರೆ? ಅಧಿಕಾರಿಗಳೇ ಇರುವಂತಹ ಕೊಠಡಿಗಳು ಇವರು. ಅವರಿರುವಂತಹ ಕೊಠಡಿಗಳನ್ನು ಅವರೇ ಬಳಸದೇ ಇದ್ದರೆ ಇನ್ಯಾರು ಬಳಸ್ತಾರೆ? ಮುಖ್ಯವಾಗಿ ಇದು ಹಾವೇರಿ ಜಿಲ್ಲೆಯಲ್ಲಿರುವಂತಹ ಒಂದೇ ಒಂದು ಪಶು ಆಸ್ಪತ್ರೆ. ಆ ಒಂದು ಪಶು ಆಸ್ಪತ್ರೆ ಗತಿನೇ ಹೀಗಾದರೆ ಹೇಗೆ? ಈಗ ಜಾನುವಾರುಗಳು ಸಾಕಷ್ಟು ಬರ್ತಾರೆ, ದಿನನಿತ್ಯ ಜಾನುವಾರುಗಳು ಬರ್ತಾ ಇರ್ತವೆ ಚಿಕಿತ್ಸೆಗೋಸ್ಕರ. ಆ ಒಂದು ಸಂದರ್ಭದಲ್ಲಿ ಇವರು ನಿರ್ಲಕ್ಷ್ಯತನವನ್ನು ತೋರಿಸಿದ್ರೆ ತುಂಬಾ ಕಷ್ಟ ಆಗುತ್ತೆ ಅಂತೇಳಿ ಈಗಾಗಲೇ ಸಾರ್ವಜನಿಕರು ಕೂಡ ಇದರ ವಿರುದ್ಧ ಪ್ರಶ್ನೆಯನ್ನು ಎತ್ತುತ್ತಾ ಇದ್ದಾರೆ.